ನಮಸ್ಕಾರ ಸ್ನೇಹಿತರೆ. ನಮ್ಮ ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಜಮೆ ಆಗಿರುವ ಕ್ಷಣ ಹೇಗಿರುತ್ತೆ? ಅದು ಒಂದು ಕೇವಲ ಹಣ ಆಗಿರಲ್ಲ. ನಿಮಗೆ ಒಂದು ಆತ್ಮವಿಶ್ವಾಸ ತಂದ್ಕೊಡುತ್ತೆ. ಒಂದು ಶ್ರಮದ ಪ್ರತಿಫಲವಾಗಿ ಕಾಣುತ್ತೆ. ಅದು ನಿಮ್ಮ ಜೀವನದ ಒಂದು ಬದಲಾಯಿಸುವ ಒಂದು ಮೊದಲ ಹೆಜ್ಜೆ ಕೂಡ ಆಗಿರುತ್ತೆ. ಇಂದು ಹಲವಾರು ಜನ 20,000ದಿಂದ ಹಿಡಿದು 30,000 ಸಂಬಳ ಪಡಿತಿರ್ತಾರೆ. ಆದ್ರೆ ಎಷ್ಟೇ ದುಡಿದ್ರು ಹಣ ಉಳಿಯೋದೇ ಇಲ್ಲ. ಹಾಗಾದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನನ್ನ ಮೊದಲ 1 ಲಕ್ಷ ರೂಪಾಯಿ ನಾನು ಹೇಗೆ ಸಂಪಾದಿಸಬಹುದು? ಹೇಗೆ ನಾನು ಜೀವನವನ್ನ ಚೇಂಜ್ ಮಾಡ್ಕೋಬಹುದು? ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ 5 ಒಂದು ಪ್ರಾಯೋಗಿಕವಾದ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ. ಇದು ಯಾವುದೇ ಮೋಸ ಆಗಿರಲ್ಲ, ಸ್ಕ್ಯಾಮ್ ಆಗಿರಲ್ಲ. ಒಂದು ಕ್ರಿಪ್ಟೋ ಸ್ಕ್ಯಾಮ್‌ಗಳು ಅದು ಇದು ಲಾಟ್ರಿ ಗೀಟ್ರಿ ಏನೂ ಆಗಿರಲ್ಲ. ಅದು ನೆನಪಿಟ್ಕೊಳ್ಳಿ. ನಿಜವಾಗಿಯೂ ಕೆಲಸ ಮಾಡುವ ಮಾರ್ಗ ಆಗಿರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಕೂಡ ಈ 1 ಲಕ್ಷ ರೂಪಾಯಿನ ದುಡಿಬಹುದು. ಹೇಗೆ ದುಡಿಬಹುದು ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಭಾಗ ಅಂದ್ರೆ ನಿಮ್ಮ ಬಳಿ ಹಣವೇ ಇಲ್ವಾ? ಸಮಸ್ಯೆನೇ ಇಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಜನರ ಹತ್ರ ಒಂದು ದೊಡ್ಡ ತಪ್ಪೇನ್ ಮಾಡ್ತಾರೆ ಅಂದ್ರೆ, ನನ್ನ ಬಳಿ ಹಣ ಇಲ್ಲ. ನನ್ನ ಬಳಿ ಬಂಡವಾಳ ಕೂಡ ಇಲ್ಲ ಹಾಕಕ್ಕೆ. ನಾನು ಬಿಸ್ನೆಸ್ ಮಾಡಕ್ಕೆ ಕೂಡ ಆಗೋಲ್ಲ. ನಾನು ಹೇಗೆ ದುಡ್ಡನ್ನು ಸಂಪಾದಿಸ್ಲಿ ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಬಳಿ ಹಣ ಇಲ್ದಿರ್ಬೋದು, ಆದ್ರೆ ನಿಮ್ಮ ಬಳಿ ಸಮಯ ಇರ್ಬೇಕು. ಟೈಮ್ ಇರ್ಬೇಕು. ಟೈಮ್ ಇದ್ರೆ ಮಾತ್ರ ದುಡ್ಡು ಬರೋದು. ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ. ಸಾಯೋವರೆಗೂ ಈ ಮಾತನ್ನ ಮರೆಯಕ್ ಹೋಗ್ಲೇಬೇಡಿ. ನಿಮ್ಮ ಬಳಿ ಒಂದು ಇಂಟರ್ನೆಟ್ ಇದೆಯಾ? ಜಿಯೋ ಎಲ್ಲ ಫ್ರೀ ಇಂಟರ್ನೆಟ್ ಎಲ್ಲಾ ಕಡೆ ಮಾಡ್ಬಿಡ್ತು. ಅವಾಗಿಂದ ಎಲ್ಲರ ಹತ್ರ ಇಂಟರ್ನೆಟ್ ಇದೆ ಬಿಡಿ. ಇದೇ ನಿಮ್ಮ ಒಂದು ಮೊದಲ ಬಂಡವಾಳ ಇಟ್ಕೊಂಡು ನನ್ನ ಹತ್ರ ಇಂಟರ್ನೆಟ್ ಇದ್ರೆ ಇಟ್ಕೊಂಡು ಅದರಿಂದನೇ ನಿಮ್ಮ ಜೀವನವನ್ನು ಚೇಂಜ್ ಮಾಡ್ಕೊ. ಹೇಗೆ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಸಾವಿರಾರು ಉಚಿತ ಕೋರ್ಸ್‌ಗಳು ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಸುಮ್ನೆ ಅವ್ರ ವ್ಲಾಗ್ಸ್, ಇವ್ರ ವ್ಲಾಗ್ಸ್ ಅವರು ಏತಿದ್ದಿಂದ ಹೇಳಿ ಚೆನ್ನಾಗಿರುತ್ತೆ. ಎಲ್ಲದೂ ವ್ಲಾಗ್ಸ್ ಮಾಡ್ತಾರೆ. ಅದನ್ನೆಲ್ಲ ನೋಡಕ್ ಹೋಗ್ಬೇಡಿ. ನೀವು ಯಾವ್ಯಾವ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಇದು ನೆನಪಲ್ಲಿ ಇಟ್ಕೊಳ್ಳಿ. ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಕ್ಯಾನ್ವಾ ಆಪ್ ಅದ್ರಲ್ಲೂ ಕೂಡ ಪೋಸ್ಟ್ ಗಳನ್ನ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ಎಲ್ಲಾ ಕಡೆ ಕ್ಯಾನ್ವಾ ಬೇಕೇ ಬೇಕಾಗುತ್ತೆ. ಎಐ ಎಲ್ಲಾ ಕಡೆ ಎಐ ಉಪಯೋಗಿಸ್ತೀರಿ ಇವಾಗ. ಎಐ ಒಂದು ಕಂಟೆಂಟ್ ಕ್ರಿಯೇಷನ್ ನ ಮಾಡೋದಾಗ್ಲಿ, ಅಥವಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ನ ಇದರಿಂದ ಕಲಿಯೋದಾಗ್ಲಿ, ಅಥವಾ ಒಂದು ವೆಬ್ಸೈಟ್ ನ ನೀವೇ ಬಿಲ್ಡ್ ಮಾಡ್ಕೊಡ್ಬೋದು. ಆದ್ರಿಂದ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡೋರು ಕೂಡ ಇದ್ದಾರೆ. ನಾನ್ ನಂಬಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾಳಲ್ಲ ಲಲಿತಾಂಬ, ಆತರ ಹೇಳ್ತಾ ಇದ್ದೀನಿ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಸುಮ್ನೆ ವ್ಲಾಗ್ಸ್ ನೋಡ್ದೆ, ಸುಮ್ನೆ ಅದ್ ನೋಡ್ದೆ, ಸುಮ್ನೆ ಖಾಲಿ ಪೀಲಿ ವಿಡಿಯೋಗಳನ್ನು ನೋಡೋದ್ ಬಿಟ್ಬಿಟ್ಟು, ಈ ತರ ವಿಡಿಯೋಗಳನ್ನ ನೋಡಿ ನಿಮ್ಮ ಕಲಿಕೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇದೇ ಯೂಟ್ಯೂಬರ್ಸ್ ಗಳಿಗೆ, ಇದೇ ದೊಡ್ಡ ದೊಡ್ಡ ಚಾನೆಲ್ ಗಳಿಗೆ ಅಥವಾ ಯಾವ್ದೋ ಒಂದು ಚಿಕ್ಕ ಪುಟ್ಟ ಬ್ರ್ಯಾಂಡ್ ಗಳಿಂದ ಮೇಂಟೈನ್ ಮಾಡ್ಬೇಕು. ಆ ಮೆಸೇಜ್ ರಿಪ್ಲೈ ಮಾಡೋದು ದೊಡ್ಡ ಕಷ್ಟ ಆಗಿದೆ. ಯಾಕಂದ್ರೆ ಸಾವಿರಾರು ಮೆಸೇಜ್ ಬರುತ್ತೆ ಅವ್ರಿಗೆ. ಆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾಡ್ಕೊಡೋದು ಒಂಥರ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗೋದು, ಎಲ್ಲದೂ ಕೂಡ ನೀವೇ ಹ್ಯಾಂಡಲ್ ಮಾಡ್ಬೋದು. ಒಂದು ಸ್ಕಿಲ್ ಕಲಿಯಲು ನಿಮ್ಗೆ 30ರಿಂದ 60 ದಿವಸ ಬೇಕಾಗುತ್ತೆ. ಇವೆಲ್ಲ ನಾನು ಹೇಳಿದ್ನಲ್ಲ, ಡೈಲಿ 1ರಿಂದ 2ರಿಂದ 3 ಗಂಟೆ ಕೊಟ್ಬಿಟ್ರೆ, ಆ 30ರಿಂದ 60 ದಿವಸದಲ್ಲಿ ಈ ಸ್ಕಿಲ್ ಗಳನ್ನ ನೀವು ಕಲಿತಾ ಹೋಗ್ಬೋದು. ಅದ್ರ ನಂತರ ನೀವು ಒಂದು ಫ್ರೀಲಾನ್ಸಿಂಗ್ ನ ಆರಂಭಿಸಬಹುದು. ಫ್ರೀಲಾನ್ಸಿಂಗ್ ಅಂತಂದ್ರೆ ನೀವು ಕೃತಕವಾಗಿ ಅಂದ್ರೆ ಯಾವಾಗ ಆಗುತ್ತೆ ನಿಮ್ಗೆ ಟೈಮ್ ಇರೋ ಟೈಮಲ್ಲಿ 10 ದಿವಸಕ್ಕೆ ನನಗೆ ಕೆಲಸ ಮಾಡ್ಕೊಡಪ್ಪ ಅಂತ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹುಡ್ಕೋದ್ ಕೆಲಸ ಅಂದ್ರೆ ನಾನು ಹೇಳ್ತೀನಿ, ವೆಬ್ಸೈಟ್ ನ ನೋಟ್ ಮಾಡ್ಕೊಂಬಿಡಿ. ಫೈವರ್, FIVER ಇದು ಒಂದು ವೆಬ್ಸೈಟ್. fiverr.com ಹೋಗ್ಬೋದು ಅಥವಾ ಅಪ್ವರ್ಕ್ ಅಂತ ಇರುತ್ತೆ, ಅಲ್ಲಿ ಕೂಡ ಹೋಗ್ ಮಾಡ್ಬೋದು. ಮೋಸ ಮಾಡೋರು ದುಡ್ಡು ಮಾಡ್ಬೇಕು ಅಂತೇಳಿ ದುಡ್ಡು ಇನ್ವೆಸ್ಟ್ ಮಾಡಿ ಆ ಕೆಲಸ ಕೊಡ್ತೀನಿ ಎಲ್ಲ ದುಡ್ಡು ಇಸ್ಕೊಂಡು ದುಡ್ಡು ಮಾಡೋದು ಒಂದೇ ವಿಧಾನ ಅಲ್ಲ. ಇವಾಗ ಹಳೆ ಕಾಲ ಹೊರಟೋಯ್ತು. ನಿಮ್ಮ ಹತ್ರ ಬುದ್ಧಿ ಇದೆ, ನಿಮ್ಮ ಹತ್ರ ಒಂದು ಕಲಿಕೆ ಇದೆ, ಒಂದು ನಾಲೆಡ್ಜ್ ಇದೆ ಅಂದ್ರೆ ಅದ್ರಲ್ಲೇ ದುಡ್ಡು ಮಾಡ್ಬೋದು. ನಾನು ಇವಾಗ ಹೇಳದ್ನಲ್ಲ, ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಕಂಟೆಂಟ್ ಕ್ರಿಯೇಷನ್ ಎಲ್ಲದೂ ಮಾಡ್ಬೋದು. ಕಂಟೆಂಟ್ ಕ್ರಿಯೇಷನ್ ಎಲ್ಲರೂ ಮಾಡ್ತಾರೆ. ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಾನು ಮಾಡ್ತಾ ಇರೋದು ಅದನ್ನೇ ಅಲ್ವಾ? ಅದನ್ನು ಮಾಡಿ. ಫ್ರೀ ಆದಾಗ ಮಾಡಿ. ಅದನ್ನ ಜೊತೆಗೆ ಮಾಡ್ಕೊಂಡು ಹೋಗಿ. ಅದ್ರ ನಂತರ ನೀವು ಫ್ರೀಲಾನ್ಸಿಂಗ್ ಪ್ರಾರಂಭಿಸಬಹುದು. ಈ ವೆಬ್ಸೈಟ್ ನಾನು ಹೇಳಿದ್ನಲ್ಲ ಅಲ್ಲಿ. ಮೊದಲು ಕ್ಲೈಂಟ್ ಸಿಕ್ಕಾಗ ಒಂದ್ 5,000 ರೂಪಾಯಿ ಸಿಗುತ್ತೆ, 10,000 ಸಿಗುತ್ತೆ. ಕೆಲವು ತಿಂಗಳಲ್ಲಿ 50,000 ಕೂಡ ದಾಟ್ಬೋದು. ಸ್ವಲ್ಪ ನೀವು ಆರಾಮಾಗಿ ಶುರು ಮಾಡ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಫ್ರೀಯಾಗಿ ಕೂಡ ಮಾಡ್ಕೊಡ್ಬೇಕಾಗತ್ತೆ. ನಿಮ್ಗೆ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತರೆ ಈ ವೆಬ್ಸೈಟ್ ಗಳಲ್ಲಿ ನಿಮ್ಗೆ ಆದಷ್ಟು ಜಾಸ್ತಿ ಕ್ಲೈಂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಆದಷ್ಟು ಹೈ ಪೇಯಿಂಗ್ ಕ್ಲೈಂಟ್ಸ್ ನ ಹುಡುಕಿ. ಕ್ಲೈಂಟ್ಸ್ ಹುಡುಕ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೀಯಾಗೆ ಮಾಡ್ಕೊಟ್ಬಿಡಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಮ್ಮಿಗೆ ಮಾಡ್ಕೊಡಿ. 5,000, 1,000, 2,000ಕ್ಕೆಲ್ಲ ಮಾಡ್ಕೊಡಿ. ಆಮೇಲೆ ಜಾಸ್ತಿ ಹೋಗ್ತಿದ್ದಂಗೂ ನಿಮ್ ರೇಟಿಂಗ್ಸ್ ಚೆನ್ನಾಗಾಗ್ತದೆ, ರಿವ್ಯೂಸ್ ಚೆನ್ನಾಗಾಗ್ತದೆ. ನೀವು ಕೆಲಸವನ್ನ ಕಲಿತಾ ಹೋಗ್ತಿದ್ದಂಗೂ ನೀವು ದುಡ್ಡನ್ನ ಚೆನ್ನಾಗಿ ಇಸ್ಕೋಬಹುದು. ಈಗ 5,000 ರೂಪಾಯಿ ಅಥವಾ 10,000 ಕೊಡುವ ಗ್ರಾಹಕರ ಹಿಂದೆ ಬೀಳ್ಬಾರ್ದು. ಆ ಕ್ಲೈಂಟ್ ಗಳ ಬದಲು 10 ಜನ ಒಂದೊಂದ್ 1,000 ರೂಪಾಯಿ ಕೊಡ್ತಾರೆ. ಆ ಕ್ಲೈಂಟ್ ಸಿಕ್ಕಾಬಿಟ್ಟು ವರ್ಕ್ ಆಗೋಗುತ್ತೆ. ನೀವೆಲ್ಲ ಮಾಡಕ್ ಕಷ್ಟ ಆಗುತ್ತೆ. ಹೋಗ್ತಾ ಹೋಗ್ತಾ 1, 2 ತಿಂಗಳು, 3 ತಿಂಗಳು ಆದ್ಮೇಲೆ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ಒಟ್ಟಿಗೆ ಒಂದ್ 10,000 ರೂಪಾಯಿ ಕೊಡೋ ಕ್ಲೈಂಟ್ ಒಂದೇ ಎಳ್ದ್ಬಿಟ್ಟು ನೋಡಿ. 10 ಕ್ಲೈಂಟಿನ ಕೆಲಸ ಒಬ್ಬಂಗೆ ಚೆನ್ನಾಗಿ ಮಾಡ್ಕೊಡ್ಬೋದು. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಎರಡನೇದೇನಪ್ಪಾ ಅಂದ್ರೆ, ಉದಾಹರಣೆಗೆ ನೀವು ಒಂದು ವಿಡಿಯೋ ಎಡಿಟರ್ ಆಗ್ಬಿಡಬಹುದು. ಕ್ಯಾಪ್ ಕಟ್ ಫೋನ್ ಅಲ್ಲಿ
ಪ್ರೀಮಿಯರ್ ಪ್ರೋ, ಅಡೋಬಿ ಪ್ರೀಮಿಯರ್ ಪ್ರೋ ಇದು ಲ್ಯಾಪ್ಟಾಪ್ ಅಲ್ಲಿ ಇದ್ರೆ ಲ್ಯಾಪ್ಟಾಪ್ ಇನ್ ಕಲಿಬಹುದು. ಸಣ್ಣ ಯೂಟ್ಯೂಬರ್ ಗಳೇ ನೀವು ₹500 ಒಂದು ಎಡಿಟಿಂಗ್ ತಗೊಂಡ್ರೆ ಅಂದ್ರೆ ವ್ಯೂಸ್ ಬರ್ದೇ ಇರೋರು, ಈಗ ನಮ್ ತರ ಸಣ್ಣ ಪುಟ್ರ ಇರ್ತಾರೆ 500, 700 ವ್ಯೂಸ್ ದುಡ್ಡು ತಗೋಬಹುದು. ಆದ್ರೆ ಬಿಸ್ನೆಸ್ ಓನರ್ ಗಳು ಇರ್ತಾರೆ, ಅವರ ಒಂದು ಆಡ್ ಗಳನ್ನ ಮಾಡಕ್ಕೆ ಇನ್ನೊಂದು ಮತ್ತೊಂದು ಮಾಡಕ್ಕೆ ₹10,000 ದುಡ್ಡನ್ನ ಚಾರ್ಜ್ ಮಾಡೋರು ಇದ್ದಾರೆ ವಿಡಿಯೋ ಎಡಿಟಿಂಗ್. ನೀವು ಲಿಂಕ್ಡ್ ಇನ್ ಬಳಸಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಡಿಎಂ ಮಾಡಿ ಅವ್ರಿಗೆ ಕೇಳ್ಬೋದು, ಮೆಸೇಜ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ, ಹುಡುಗಿರಿಗೆ ಮೆಸೇಜ್ ಮಾಡೋ ಜೊತೆಗೆ ಇದನ್ನು ಮಾಡಿ ನೀವು ದುಡ್ಡು ಕೂಡ ಅರ್ನ್ ಮಾಡೋದು. ಲೋಕಲ್ ಬಿಸ್ನೆಸ್ ಓನರ್ಸ್ ನ ಸಂಪರ್ಕಿಸಿ ವಾಟ್ಸ್ಆಪ್ ಮೂಲಕ ಒಂದು ಪೋರ್ಟ್ಫೋಲಿಯೋ ಕಳಿಸಿ ನೀವು ಏನೇನ್ ಎಡಿಟಿಂಗ್ ಮಾಡಿದೀರಾ ಅಂತ ಒಂದು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ವರ್ಕ್ ಎಲ್ಲೆಲ್ಲಿ ಮಾಡ್ಕೊಡ್ತೀರಲ್ಲ ಅವರ ಒಂದು ರಿವ್ಯೂಸ್ ಕಳಿಸಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆ ರಿವ್ಯೂಸ್ ಇಟ್ಕೋಬಹುದು. ಹಾಗೂ ನೀವು ಏನೇನ್ ವರ್ಕ್ ಮಾಡ್ಕೊಡ್ತೀರಾ ಅನ್ನೋದೇನ್ ಡೇಟಾ ಇರುತ್ತಲ್ಲ ಅದನ್ನು ಒಂದು ಸ್ಕ್ರೀನ್ ಶಾಟ್ ಎಲ್ಲಾದ್ರಲ್ಲೂ ಇಟ್ಕೊಳ್ಳಿ. ಒಂದು ಫೈಲ್ ತರ ಕ್ರಿಯೇಟ್ ಮಾಡಿ ಫೈಲ್ ಅಥವಾ ಡಾಕ್ಯುಮೆಂಟ್ ಅಲ್ಲಿ ಯಾವಾಗ್ಲೂ ಇಟ್ಕೊಂಡಿರಿ. ಯಾರೇ ಕೇಳಿದ್ರು ಕೂಡ ಇದು ವರ್ಕ್ ನೀವು ತೋರಿಸಿದಾಗ ಅದನ್ನ ಇಂಪ್ರೆಸ್ ಆಗಿ ನಿಮ್ಗೆ ಎಕ್ಸ್ಟ್ರಾ ವರ್ಕ್ ಅಥವಾ ಬೇರೆ ವರ್ಕ್ ಸಿಗೋ ಚಾನ್ಸ್ ಕೂಡ ಇರುತ್ತೆ. ಒಂದ್ ತಿಂಗಳಲ್ಲಿ 600 ಜನಕ್ಕೆ ನೀವು ತಲುಪಿದ್ರೆ ಸಾಕು. ಅದ್ರಲ್ಲೂ 5 ಜನ ಕ್ಲೈಂಟ್ ಆದ್ರು 600 ಜನ ನೀವು ರೀಚ್ ಮಾಡಿ ವಾಟ್ಸ್ಆಪ್ ಇದು ಪೋರ್ಟ್ಫೋಲಿಯೋಗಳನ್ನ ಕಳಿಸಿ ಡಿಎಂ ಮಾಡಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಅಥವಾ ಬಿಸ್ನೆಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಇವೆಲ್ಲ ಮಾಡಿದಾಗ 600 ಜನದಿಂದ 5 ಜನ ನಿಮ್ ಕ್ಲೈಂಟ್ ಆದ್ರೂ ಕೂಡ ನಿಮ್ ಆದಾಯನೇ ಬದಲಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರು 5 ರಿಂದ 10,000 ಕೊಟ್ಟರು ಕೂಡ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಿ ಟು ಬಿ ಬಿಸ್ನೆಸ್ ಮಾದರಿ. ಏನ್ ಬಿ ಟು ಬಿ ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್, ಬಿ ಟು ಸಿ ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಥವಾ ಕಸ್ಟಮರ್. ಅದನ್ನ ನಾನು ಮಾತಾಡ್ತಿರೋದು ಬಿ ಟು ಬಿ ಬಗ್ಗೆ. ಏನಪ್ಪಾ ಅಂತಂದ್ರೆ ಇದೀಗ ಬಹಳ ಜನರಿಗೆ ಗೊತ್ತಿರೋ ಒಂದು ವಿಧ ಅಂದ್ರೆ ಬಿ ಟು ಬಿ ಬಿಸ್ನೆಸ್ ಅಂದ್ರೆ, ಆದ್ರೆ ಒಂದು ನೀವು ಸಾಮಾನ್ಯ ಜನರಿಗೆ ಮಾರಾಟ ಮಾಡೋದು ಅಲ್ಲ, ಬಿಸ್ನೆಸ್ ಗಳಿಗೆ ನಿಮ್ಮ ಸೇವೆಯನ್ನ ಕೊಡೋದು. ಉದಾಹರಣೆಗೆ ಒಂದು ಕಂಪ್ನಿಗೆ ಒಂದು ವೆಬ್ಸೈಟ್ ಬೇಕಾಗುತ್ತೆ. ಆ ವೆಬ್ಸೈಟ್ ಅನ್ನ ನೀವು ಒಂದು ಅಂಗಡಿಗೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡ್ಬೇಕಾಗುತ್ತೆ. ಒಂದು ಕಾರ್ಖಾನೆಗೆ ಒಂದು ಲೀಡ್ಸ್ ನ ಜನರೇಟ್ ಮಾಡೋದು. ಲೀಡ್ಸ್ ಅಂದ್ರೆ ಅವ್ರು ಇದ್ ಬೇಕಲ್ಲ, ಈಗ ಏನಂತಂದ್ರೆ ಈಗ ಗಾಣದ ಎಣ್ಣೆ ಬಿಸ್ನೆಸ್ ಮಾಡ್ತಾನ ಅವನು ಕಾರ್ಖಾನೆ, ಅವನಿಗೆ ಏನ್ ಬೇಕು ಬಿಸ್ನೆಸ್ ಜನರು ಬೇಕಲ್ಲ ತಗೊಳ್ಳೋರು. 1 ಲೀಟರ್ ₹300 ₹350 ಗಾಣದ ಎಣ್ಣೆ ಮಾರ್ತಾರೆ. ಸೊ ಯಾವ್ದೇ ಇರ್ಬೋದು, ಸನ್ಫ್ಲವರ್ ಇರ್ಬೋದು, ಗ್ರೌಂಡ್ ನಟ್ ಇರ್ಬೋದು. ಆ ತರ ನೀವು ಆ ಬಿಸ್ನೆಸ್ ಹುಡ್ಕೊಡ್ಬೇಕಲ್ಲ ಜನರನ್ನ. ಅವನೇನೋ ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡ್ಬಿಡ್ತಾನೆ 2-3 ತಿಂಗಳು ಅದು ಎಕ್ಸ್ಪೈರ್ ಆಗೋದು, ಅಷ್ಟೊತ್ತಿಗೆ ಬಿಸ್ನೆಸ್ ಇಟ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಆ ಲೀಡ್ ನ ಜನರೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಜನರನ್ನ ಹುಡ್ಕೊಂಡ್ ಬಂದು ಈಗ ಈ ತರ ಕಾರ್ಖಾನೆ ನಡೆಸೋರ್ಗೆ ಆಯ್ತಾ. ಬಹಳ ಜನರು ಏನ್ ಮಾಡ್ತಾರೆ, ಮಧ್ಯವರ್ತಿಗಳ ಮೂಲಕ ಕೆಲಸ ಮಾಡಿಸ್ತಾರೆ. ಅಂದ್ರೆ ಮಿಡಲ್ ಮ್ಯಾನ್ ಇದ್ದೇ ಇರ್ತಾರೆ. ನೀವು ನೇರವಾಗಿ ಸೇವೆ ನೀಡಿದ್ರೆ ಮಧ್ಯವರ್ತಿಯ ಲಾಭ ಕೂಡ ನೀವು ಪಡಿತೀರಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಮಧ್ಯವರ್ತಿ ಕೇಳ್ತಾರೆ ಮಿಡಲ್ ಮ್ಯಾನ್ ತಗೊಂಬಾರಪ್ಪ ಯಾರು ವೆಬ್ಸೈಟ್ ಡಿಸೈನ್ ಮಾಡೋರು ಅಥವಾ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರು ಇದ್ರೆ ಕರ್ಕೊಂಬಾ ಅಂತ ಹೇಳ್ತಾರೆ. ಅವನು ದುಡ್ಡು ತಿಂದು ನಿಮ್ಗೂ ದುಡ್ಡು ಕೊಡೋದು ನಿಮ್ಗೆ ಸ್ವಲ್ಪ ಉಳಿತು. ನೀವಾಗ ಸ್ಟಾರ್ಟಿಂಗ್ 600 ಜನಕ್ಕೆ ನೀವಾಗಿ ರೀಚ್ ಆದ್ರೆ 5-6 ಜನ ಕಸ್ಟಮರ್ ಸಿಕ್ಕರು ನಿಮ್ಗೆ ಫುಲ್ ಪೇಮೆಂಟ್ ಸಿಗುತ್ತೆ, ಒಳ್ಳೆ ದುಡ್ಡು ಕೂಡ ಮಾಡ್ಬೋದು. ವೆಬ್ಸೈಟ್ ಒಂದು ಪ್ರಾಜೆಕ್ಟ್ ಸಿಕ್ಕರೆ ವೆಬ್ಸೈಟ್ ಮಾಡಲು ಇವಾಗ ಸಿಎಸ್ಎಸ್ ಕೋಡ್ ಗಳನ್ನ ಮುಖಾಂತರ ಚಾಟ್ ಜಿಪಿಟಿ ಇಂದ ಕ್ಲೌಡ್ ಆಪ್ ಇಂದ ಇದೆಲ್ಲ ಎಐ ಟೂಲ್ಸ್ ಇದನ್ನ ನೀವು ಕಲೀಲು ಕೂಡ ಬೇಕು. ನೀವು ಕಲಿಯೋದ್ರಿಂದ ನಿಮ್ಗೆ 15-20 ಸಾವಿರ ತಿಂಗಳು ಕೂಡ ಮಾಡಬಹುದು. ನಾನು ಕೂಡ ಒಂದು ವೆಬ್ಸೈಟ್ ನ ಮಾಡಿದ್ದೆ, ಒಂದು ಡ್ರಾಪ್ ಶಿಪ್ಪಿಂಗ್ ರಿಲೇಟೆಡ್. ಅದು ನಾನು ಸುಮ್ನೆ ಮಾಡಿದೆ ಹಿಂಗ್ ಕಲಿಕೆಗೋಸ್ಕರ ಮಾಡಿದೆ. ಒಂದು ವೆಬ್ಸೈಟ್ ಪ್ರಾಜೆಕ್ಟ್ ನೀವು 20,000 ತಗೋಬಹುದು. ಮಾರ್ಕೆಟಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ ನ ಮಾಡ್ಕೊಡ್ತೀರಾ, ಲೀಡ್ ಜನರೇಷನ್ ಇದ್ರೆ 25-30 ಸಾವಿರ ತಗೊಳ್ಳೋರು ಕೂಡ ಇದ್ದಾರೆ. ಲೀಡ್ ಜನರೇಷನ್ ಗೆ 15,000, ಮಾರ್ಕೆಟಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ ಗೆ 30,000. ಕೇವಲ ಒಂದು ಡೀಲ್ ಗಳಿಗೆ 1 ಲಕ್ಷ ಕೂಡ ತಲುಪುತ್ತೆ ಒಂದೊಂದು ಡೀಲ್ ಗಳಿಗೆ. ಇಂದು ಬಹುತೇಕ ಬಿ ಟು ಬಿ ಅವಕಾಶಗಳಿದೆ, ಅವೆಲ್ಲ ಆನ್ಲೈನ್ ಆಗಿದೆ. ಆನ್ಲೈನ್ ಜನರು ಹುಡುಕ್ತಾರೆ, ಈ ತರ ಫೈವರ್, ಅಪ್ವರ್ಕ್ ಈ ತರಲೆಲ್ಲ ಅವರೇ ಆದ್ರಿಂದ ಸ್ಥಳೀಯವಾಗಿ ಒಂದು ಮಿತಿನೇ ಇಲ್ಲ. ಇದೇ ಬೆಂಗಳೂರವ್ರು ಬೆಂಗಳೂರಿಗೆ ಕೊಡ್ತಾರೆ, ಆಂಧ್ರದವ್ರು ಆಂಧ್ರ ಕೊಡ್ತಾರೆ, ಆತರ ಏನು ಇಲ್ಲ. ನೀವು ಎಲ್ಲೇ ಊರಲ್ಲಿ ಇದ್ರು ಕೂಡ ನೀವು ಈ ಬಿಸ್ನೆಸ್ ಗಳನ್ನ ಮಾಡ್ಬೋದು. 4ನೇ ಭಾಗ ಅಂದ್ರೆ ಸ್ಕೇಲ್ ಮಾಡೋದು ಕಲೀರಿ. ಯಾವ್ದೇ ಬಿಸ್ನೆಸ್ ಶುರು ಮಾಡಿದ್ರೆ ನೀವು ಸ್ಕೇಲ್ ಮಾಡೋದು ತುಂಬಾ ಮುಖ್ಯ. ಏನಂದ್ರೆ ಶುರು ಮಾಡಿದಾಗ ನಿಮ್ ದುಡ್ಡು ಬಂತು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದಲ್ಲ. ಬಹಳ ಜನ ಮಾಡ್ತಾರೆ 20,000 ಗಳಿಸಿದ ಮೇಲೆ ನಿಂತು ಬಿಡ್ತಾರೆ. ಅದೇ ಒಂದು ದೊಡ್ಡ ಮಾಡೋ ತಪ್ಪು. ಏನಂತಂದ್ರೆ ನೀವು ಸ್ಕೇಲ್ ಮಾಡ್ತಾ ಹೋಗ್ಬೇಕು ಬಿಸ್ನೆಸ್ ಗಳನ್ನೆಲ್ಲ. ಒಬ್ಬ ಕ್ಲೈಂಟ್ ಇದ್ರೆ 5 ಜನ ಕ್ಲೈಂಟ್ ಮಾಡಿ ಹೋಗ್ತಾ ಹೋಗ್ತಾ, ಅದೇ ಒಂದು ಸೇವೆ ಇದ್ರೆ 3-4 ಸೇವೆ ಶುರು ಮಾಡಿ. ಯಾಕೆಂದ್ರೆ ಒಬ್ರು ಬಂದ್ರೆ 2-3 ರೀತಿ ಒಬ್ರಿಗೆ ಸೇವೆ ಕೊಡ್ಬೋದು. ಅವರು ಕೂಡ ಇನ್ನೂ ಜನರಿಗೆ ಹೇಳ್ತಾರೆ ನೀವು ಚೆನ್ನಾಗಿ ಕೆಲಸ ಮಾಡ್ಕೊಟ್ರೆ. ಒಬ್ರಾಗಿ ಕೆಲಸ ಮಾಡ್ತಿದ್ರೆ ಇನ್ನು ಒಬ್ರು ಇಬ್ರು ಸಹಾಯಕವಾಗಿ ಇಟ್ಕೊಳ್ಳಿ, ಸಹಾಯಕರನ್ನ ಸೇರ್ಸ್ಕೊಳ್ಳಿ, ಒಂದು ಅಸಿಸ್ಟೆಂಟ್ ನ ಇಟ್ಕೊಳ್ಳಿ, ಅವ್ರಿಗೂ ಸ್ವಲ್ಪ ಪೇ ಮಾಡಿ, ಅವ್ರಿಗೂ ಸ್ವಲ್ಪ ದುಡ್ಡಾಗ್ಲಿ. ಮತ್ತು 10,000 ನಂತರ 25,000 ಹೋಗ್ತಾ ಹೋಗ್ತಾ 50,000 ಲಕ್ಷದವರೆಗೂ ಸಂಪಾದನೆ ಮಾಡ್ಬೋದು. ನಾನು ಹೇಳ್ತಾ ಇರೋದು ತಿಂಗಳಿಗೆ 35 ದಿವಸಕ್ಕೆ 1.5 ಲಕ್ಷ ಮಾಡ್ಬೋದು. ಸ್ಟಾರ್ಟಿಂಗ್ ಕಷ್ಟ ಇದೆ, ಆಮೇಲೆ ಇದನ್ನ ಮಾಡ್ಬೋದು. ಎಷ್ಟೋ ಜನ ಏನ್ ಮಾಡ್ತಾರೆ, ಸ್ಕೀಮ್ ಗಳಿಗೆ ದುಡ್ಡು ಹಾಕ್ತಾರೆ, ಆಮೇಲೆ ಈ ಬೀಸು ಆ ಬೀಸು ಹೂ ಬೀಸು ಅಂತ ಇದಕ್ಕೆ ದುಡ್ಡು ಹಾಕಿ ಹಾಳು ಮಾಡ್ಕೊಂತಾರೆ. ನೀವು ಮಾಡ್ಕೊಳಕ್ ಹೋಗ್ಬೇಡಿ. ಈ ಪ್ರಕ್ರಿಯೆ ನಿಧಾನವಾಗಿರ್ಬೋದು, ಆದ್ರೆ ನಿಮ್ಗೆ
ಉತ್ತಮವಾದ ಯಶಸ್ಸು ಸಿಗುತ್ತೆ ಹಾಗೂ ಶಾಶ್ವತವಾಗಿ ನೀವು ಜೀವನದಲ್ಲಿ ಮುಂದೆ ಕೂಡ ಬರ್ತೀರಾ. ನೀವು ಕೂಡ ಒಂದು ಎಲ್ಲರ ಮುಂದೆ ಕಾರ್‌ಗಳು ತಗೊಂಡು, ಮನೆಗಳು ತಗೊಂಡು ಚೆನ್ನಾಗಿರ್ತೀರಾ. ಮೆಂಟರ್‌ಶಿಪ್ ಮತ್ತು ನಾಲೆಡ್ಜ್ ಸೆಲ್ಲಿಂಗ್ ಇದು ಕೂಡ ಒಳ್ಳೆ ಬಿಸಿನೆಸ್. ಏನಪ್ಪಾ ಇದು ಅಂತಂದ್ರೆ, ನಿಮ್ಮ ಬಳಿ ಇವೆಲ್ಲ ಕಲ್ತಿದ್ರಲ್ಲ, ಇದನ್ನ ಕೂಡ ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಫ್ರೀಯಾಗಿ ಹೇಳ್ಕೊಡಬೇಕಾಗಿಲ್ಲ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ಬೋದು. ಅದೇ ರೀತಿ ಎಷ್ಟು ವೆಬ್‌ಸೈಟ್‌ಗಳಿದೆ ಅಲ್ಲಿ ನೀವು ವಿಡಿಯೋ ಹಾಕಿದ್ರೆ ಅದನ್ನ ಪರ್ಚೇಸ್ ಮಾಡಿ ನೋಡೋರ್ ಜನರು ಕೂಡ ಇದ್ದಾರೆ. ಟೀಚಿಂಗ್ ಗೊತ್ತಾ ನಿಮ್ಗೆ? ಫಿಟ್ನೆಸ್ ಬಗ್ಗೆ ಐಡಿಯಾ ಇದೆಯಾ? ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಇದೆ? ಟ್ರೇಡಿಂಗ್ ಗೊತ್ತಾ? ಯೂಟ್ಯೂಬ್ ಗ್ರೋತ್ ಹೆಂಗ್ ಮಾಡೋದು ಅಂತ ಗೊತ್ತಾ? ಯೂಟ್ಯೂಬ್ ಚಾನೆಲ್‌ನ ಅದನ್ನೆಲ್ಲ ಮೆಂಟರ್‌ಶಿಪ್ ಕೊಡ್ಬೋದಲ್ಲ. ಇದನ್ನ ಟ್ರೈನಿಂಗ್ ಕೊಡ್ಬೋದಲ್ಲ ಜನರಿಗೆ. ಅದರಿಂದ ಕೂಡ ಸಿಕ್ಕಾಪಟ್ಟೆ ದುಡ್ಡನ್ನ ಮಾಡ್ತಾರೆ. ಈ ಮಾಹಿತಿ ಖರೀದಿಸಲು ಸಿದ್ಧರಾಗಿರ್ತಾರೆ ಜನರು. ವರ್ಲ್ಡ್ ವೈಡ್ ಅಲ್ಲಿ ಕೂಡ ಸೆಲ್ ಆಗತ್ತೆ. ಒಬ್ಬ ವಿದ್ಯಾರ್ಥಿಗೆ 1 ರಿಂದ ₹2,000 ಕೋರ್ಸ್‌ನ ಸೆಲ್ ಮಾಡಿದ್ರೆ 50 ವಿದ್ಯಾರ್ಥಿಗೆ ಎಷ್ಟಾಯ್ತು? 1,00,000 ಆಗೇ ಬಿಡ್ತಲ್ಲ. ಒಬ್ರಿಗೆ 2,000 50 ಜನಕ್ಕೆ ಆಯ್ತು 100 ಜನ ಬರ್ಲಿ ಒಂದೇ ಸಾವಿರಕ್ಕೆ ಮಾರಿ. ನೀವು ಅದನ್ನ ಚೆನ್ನಾಗಿ ಆಡರ್ನ್ ಮಾಡಿ ಅದ್ರಲ್ಲಿ ಕೋರ್ಸ್ ಅಲ್ಲಿ ಒಳ್ಳೆ ಮೆಟೀರಿಯಲ್ಸ್ ಇರ್ಬೇಕು. ಸುಮ್ನೆನ ಕಸ ಮೂಸ ಹಾಕಿದ್ರೆ ಜನ ನೋಡಕ್ ಹೋಗಲ್ಲ. ಯಾಕಂದ್ರೆ ಕಸ ಮೂಸ ನಿಮ್ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ. ಡೀಟೇಲ್ಡ್ ಮಾಹಿತಿ ಬೇಕು. ಡೀಟೇಲ್ಡ್ ಮಾಹಿತಿ ಇದ್ರೆ ಜನ ಎಷ್ಟು ಬೇಕಾದ್ರೂ ಕೊಟ್ಟು ದುಡ್ಡನ್ನ ಕೊಂಡ್ಕೊಳಕ್ ಸಾಧ್ಯ ಇರುತ್ತೆ. ಇಲ್ಲ ಇಲ್ಲಿ ಏನ್ ಗೊತ್ತಾ ನಿಮ್ಮ ಜ್ಞಾನವೇ ಒಂದು ನಿಮ್ಮ ಬಂಡವಾಳ ಆಗಿರುತ್ತೆ. ಅದಕ್ಕಾಗಿ ದೊಡ್ಡ ಹಣದ ಅವಶ್ಯಕತೆ ಇರೋದೇ ಇಲ್ಲ. ನೋಡಿ ಇತರ ಕ್ಯಾಮೆರಾ ಇರುತ್ತೆ, ಇತರ ಮಾತಾಡ್ತೀರಾ, ನಿಮಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು, ಕ್ಲಾರಿಟಿಯಾಗಿ ವಿಷಯಗಳನ್ನ ತಿಳಿಸಿದ್ರೆ ಜನ ನೋಡೇ ನೋಡ್ತಾರೆ. ಕನ್ಕ್ಲೂಷನ್ ಅಂದ್ರೆ ಸ್ನೇಹಿತರೆ, ಮೊದಲು ₹1,00,000 ಸಂಪಾದಿಸೋದು ಕಷ್ಟ ಅಲ್ಲ. ಆದ್ರೆ ಅದಕ್ಕೆ 3 ವಿಷಯಗಳನ್ನ ನೀವು ತಿಳಿಯಬೇಕು. ಸರಿಯಾದ ಸ್ಕಿಲ್ ಸೆಟ್ ಇರಬೇಕು. ಸ್ಕಿಲ್ ಅಂದ್ರೆ ನಿಮ್ಗೆ ಒಂದು ನಾಲೆಡ್ಜ್ ಇರಬೇಕು. ಎರಡನೇದು ಒಂದು ಸರಿಯಾದ ಆಕ್ಷನ್ ತಗೋಬೇಕು, ಕಷ್ಟ ಪಡಬೇಕು. ಮೂರನೇದು ಕನ್ಸಿಸ್ಟೆನ್ಸಿ, ಡೈಲಿ ಪ್ರಯತ್ನ ಪಡಬೇಕು. ಡೈಲಿ ಪ್ರಯತ್ನ ಪಟ್ರೆ ಮಾತ್ರ ಏನಾದ್ರೂ ಒಂದು ಸಾಧ್ಯ ಅಂತ ಹೇಳ್ತಾ, ನೀವು ಪ್ರತಿದಿನ 2 ಗಂಟೆ ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದ್ರೆ ಮುಂದಿನ 6 ರಿಂದ 12 ತಿಂಗಳಲ್ಲಿ ನಿಮ್ಮ ಮೊದಲ 1,00,000 ಸಂಪಾದಿಸಬಹುದು. ಗಮನದಲ್ಲಿರ್ಲಿ ಸ್ನೇಹಿತರೆ, ಹಣ ಸಂಪಾದಿಸೋದಕ್ಕೆ ಮುಖ್ಯವಾದ್ದು ಹಣ ಸಂಪಾದಿಸುವ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು. ಒಮ್ಮೆ ಆ ಸಾಮರ್ಥ್ಯ ಬಂದ್ರೆ ನಿಮ್ಗೆ 1,00,000 ಏನು 10,00,000 1,00,00,000 ಎಷ್ಟಾದ್ ದುಡಿಬಹುದು. ಅದಕ್ಕೆ ದೂರ ಇಲ್ಲ. ಆರಾಮಾಗಿ ನೀವು ಮುಂದೆ ಹೋಗ್ತಾ ಹೋಗ್ಬೋದು. ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಯಾರೇ ದುಡ್ಡು ಮಾಡ್ಬೇಕು ಅಂತ ಆಸಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ. ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸ್ಕಿಲ್ ಬೆಳೆಸ್ಕೊಳ್ಳಿ, ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಅದರಿಂದ ಮಾತ್ರ ದುಡ್ಡು ಮಾಡಕ್ ಸಾಧ್ಯ. ಯಾವ್ದೇ ಈಸಿ ವೇಲಿ 2 ದಿವಸಕ್ಕೆ ದುಡ್ಡು ಮಾಡೋಣ, 10 ದಿವಸಕ್ಕೆ ದುಡ್ಡು ಮಾಡೋಣ ಅದೆಲ್ಲ ಸುಳ್ಳು ಅಂತ ಹೇಳ್ತಾ, ಒಂದು 6 ತಿಂಗಳಿಂದ 1 ವರ್ಷ ನೀವು ಕಷ್ಟಪಟ್ರೆ ಜೀವನವೇ ನಿಮ್ ಚೇಂಜ್ ಆಗುತ್ತೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟಾಟಾ.